ಅಧ್ಯಕ್ಷೆ ಒಂದು ನಿಮಿಷ. ತುರಿವಾಳಿ ಇಲ್ವಾ? ಇದ್ದಾರ? ಹಂಪನಗೌಡರು. ಅಧ್ಯಕ್ಷೆ, ತುಂಗಭದ್ರಾ ಜಲಾಶಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ವಿಧಾನಸಭೆಯ ಸದಸ್ಯರಾದಂಥ ಹಂಪನಗೌಡ ಬಾದಲ್ಲಿಯವರು, ಬಸನಗೌಡ ತಿರುವಾಳ್ರವರು, ದದ್ದಲ್ರವರು ಮತ್ತು ನಮ್ಮ BJP ಅಧ್ಯಕ್ಷರು ವಿಜೇಂದ್ರ ಅವರು ಪ್ರಸ್ತಾವನೆಯನ್ನು ಮಾಡಿದ್ರು. ಅವರು ಝೀರೋ ಮಾಡಿದ್ರು, ಇವರು ಬೇರೆ ಕಾಲಿಂಗ್ ಅಟೆಕ್ಷನ್ ಮುಖಾಂತರ ಅವರು ಮಾಡಿದ್ರು. ಇದು ತುಂಗಭದ್ರಾ ಯೋಜನೆ ಅಂತರರಾಜ್ಯದ ಯೋಜನೆ. ಈ ಯೋಜನೆ ಅಣೆಕಟ್ಟು 1945ರಲ್ಲಿ ಪ್ರಾರಂಭವಾಗಿದ್ದು 53ರಲ್ಲಿ ಕಾಲುವೆಗೆ ನೀರು ಆಗ ಪ್ರಾರಂಭ ಆಯಿತು. ಈ ಯೋಜನೆ 53ರಲ್ಲಿ ಪ್ರಾರಂಭ ಆದಮೇಲೆ KWD ಅವಾರ್ಡ್ ಪ್ರಕಾರ ಸುಮಾರು 230 TMC ಇದರಲ್ಲಿ ಇಟ್ಟು ಸುಮಾರು 18 TMC ಅಷ್ಟು ಎವಾಪರೇಷನ್ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ ಶೇರು ಇದು 138.99 TMC. ಆಂಧ್ರ ಮತ್ತು ತೆಲಂಗಾಣ ಒಟ್ಟು ಸೇರಿ 73 TMC. ಇಲ್ಲಿ ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳೇ ಒಟ್ಟಾರೆ 3,75,081 ಹೆಕ್ಟರ್ಗೆ ಅಂದರೆ 9,26,826 ಎಕರೆ ಪ್ರದೇಶಕ್ಕೆ ನೀರಾವರಿ ಒದಗಿಸಲು ಅವಕಾಶ ಆಯಿತು. ಇಲ್ಲಿ ಈಗ ಬಂದಿರುವಂಥ ವಿಚಾರ ಏನಪ್ಪ ಅಂತಂದರೆ, ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ನಾನು ಲಾಸ್ಟ್ ಟೈಮು ನಾವು ಮುಖ್ಯಮಂತ್ರಿಗಳೆಲ್ಲ ಹೋಗಿದ್ದು. ಒಂದು ಗೇಟು ಬಿದ್ದೋಗಿತ್ತು, ಭಾಳ ಪ್ರಾಬ್ಲಮ್ ಆಗಿತ್ತು, ವೆರಿ ಸೀರಿಯಸ್ ಕನ್ಸರ್ನ್ ಇತ್ತು. ತಕ್ಷಣ ಹೋಗಿ ನಾವು ಅದನ್ನು ಏನೇನು ಮಾಡಿ ಅದನ್ನು ಒಂದು ವಾರದಲ್ಲೇ ಚೇಂಜ್ ಮಾಡಿಸೋದು. ಅಲ್ಲಿ ಮೊದಲಿಂದನೂ ಒಂದು ದೊಡ್ಡ ಹೋರಾಟ ಇದೆ. ಅವರು ಪ್ರಸ್ತಾವನೆ ಮಾಡಿದ್ರು, ಏನಪ್ಪ ಅಂತಂದರೆ ಸುಮಾರು 25ರಿಂದ 30 TMC ಅಷ್ಟು ನಮಗೆ ಲಾಸ್ ಆಗ್ತಿದೆ, ಉಳು ತುಂಬಿಸ್ಬಿಟ್ಟಿದೆ ಅಂತೇಳಿ ತುಂಬಿಕೊಂಡಿದೆ. ಅದಕ್ಕೆ ಬೇಕಾದಷ್ಟು ಟೆಕ್ನಿಕಲ್ ಇದನ್ನೆಲ್ಲ ಮಾಡಿದ್ರು. ನಾನು ಆ ವಿಚಾರಕ್ಕೆ ಬೇರೆ ಬರ್ತೀನಿ, ಅದಕ್ಕೆ ಒಂದು ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಆಗ ಒಂದು ಗೇಟು ಹೋಗ್ಬಿಡ್ತು. ಹೋದ ತಕ್ಷಣ ನಾವು ಆ ಕನ್ನಯ್ಯ ನಾಯ್ಡು ಅನ್ನೋರೊಬ್ಬರನ್ನ ಟೆಕ್ನಿಷಿಯನ್ನ ಅವ್ರನ್ನ ಕರೆಸಿಸಿ, ಆಂಧ್ರದಿಂದ ಕರೆಸಿ ಮಾತಾಡಿ 3-4 ಸಂಸ್ಥೆಯವರು, ಜಿಂದಾಲು ಮತ್ತು ಅಲ್ಲಿ ಇವ್ರ ಹತ್ರ ಎಲ್ಲ ಮಾತಾಡಿ ಅದನ್ನು ಕೂಡಲೇ ರಿಪೇರಿ ಮಾಡಿಸ್ತು. ಬೇಕಾದಷ್ಟು ಟೀಕೆಗಳೆಲ್ಲ ಮಾಡಿದ್ರು, ನಮ್ಮ ವಿರೋಧ ಪಾರ್ಟಿಯವ್ರು ಮಾಡಿದ್ರು, ಇವರು ರೆಡ್ಡಿಯವರು ಮಾಡಿದ್ರು, ಎಲ್ಲ ಭಾಳ ಚೆನ್ನಾಗಿ ಟೀಕೆ ಮಾಡಿದ್ರು. ಭಾಳ ಟೀಕೆಗಳನ್ನೆಲ್ಲ ಭಾಳ ಸಂತೋಷದಿಂದ ನಾನು ಸ್ವೀಕಾರ ಮಾಡಿದೆ. ಅವ್ರಿಗೊಂದು ಮಾತು ಹೇಳಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ಹೇಳಿದೆ. ಆ ಪ್ರಕಾರ ನಾನು ಮುಖ್ಯಮಂತ್ರಿಗಳು ಹೋಗಿ ಮಾಡಿ ಆ ಪಾಪ ಕನ್ನಯ್ಯ ನಾಯ್ಡು ಅವ್ರಿಗೆ ಅವ್ರು ಕೊಟ್ಟಂಥ ಅಡ್ವೈಸ್ನಂತೆ ವಿತಿನ್ ಶಾರ್ಟ್ ಟೈಮ್, ಇನ್ ಹಿಸ್ಟಾರಿಕ್ ಟೈಮಲ್ಲಿ ಏನೋ ತಮ್ಮೆಲ್ಲರ ಆಶೀರ್ವಾದ ಅಂತ ಕಾಣ್ತದೆ, ವಾಪಸ್ಸು ಆ ಗೇಟ್ನ ರೆಸ್ಟೋರ್ ಮಾಡಿಸಿ ಆ ರೈತರಿಗೆ ನೀರು ಕೊಡಿಸೋಂಥ ಕೆಲಸನ ಮಾಡ್ದೋ. ನೀವು ಎಲ್ಲ ಕೂಡ ಅಭಿನಂದಿಸಿದಿರಿ, ರೈತರೆಲ್ಲ ಅಭಿನಂದಿಸಿದಿರಿ. ಒಂದು ದೊಡ್ಡ ಕಾರ್ಯಕ್ರಮ ಕೂಡ ನಾವು ಮಾಡಿ ಬಂದಿದ್ದೇವೆ. ಆವತ್ತೇ ನಾನು ಅನೌನ್ಸ್ಮೆಂಟ್ ಮಾಡಿದೆ. ಅದು ಪರಿಸ್ಥಿತಿ ನಮ್ಮ ಇವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಹೋಗಿ ನನಗೆ ಮಧ್ಯರಾತ್ರಿ 2 ಗಂಟೆಗೆ, ಸಾಮಾನ್ಯವಾಗಿ 3 ಗಂಟೆಗೆ ಫೋನ್ ಮಾಡಿದ್ರು ನಾನು ಎತ್ತೀನಿ, ಸಾಮಾನ್ಯ 2 ಗಂಟೆವರೆಗೂ ನನ್ನ ಟೈಮ್ ಎದ್ದಿರ್ತೀನಿ. ಅದು 3 ಗಂಟೆ ರಾತ್ರಿಗೆ ನನಗೆ ಫೋನ್ ಬಂತು ನಮ್ಮ ಆಫೀಸರ್ಸಿಂದ, ಈ ರೀತಿ ಶೇಕ್ ಆಗ್ತಾ ಇದೆ ಡ್ಯಾಮು ಅಂತೇಳಿ. ತಕ್ಷಣ 6 ಗಂಟೆಗೆ ಹೆಲಿಕಾಪ್ಟರ್ ರೆಡಿ ಮಾಡಿ 8 ಗಂಟೆಗೆ ಒಟ್ಟು 9-10 ಗಂಟೆಗೆಲ್ಲ ನಾನು ಐ ವಾಸ್ ದೇರ್ ಆನ್ ದಿ ಡ್ಯಾಮ್. ಹೋಗಿ ಇವ್ರನ್ನೆಲ್ಲ ಕರ್ಕೊಂಡೋಗಿ ಪರಿಸ್ಥಿತಿ ನೋಡಿ ಎಲ್ಲ ಚರ್ಚೆ ಮಾಡಿ ಐ ಟುಕ್ ಎ ಡಿಸಿಷನ್. ಚೀಫ್ ಮಿನಿಸ್ಟ್ರಿಗೂ ಫೋನಲ್ಲಿ ಮಾತಾಡಿದೆ, ಈ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. ಅಲ್ಲಿಂದ ಅಷ್ಟೊತ್ತಿಗೆ ಆಂಧ್ರದಿಂದನೂ ಟೀಮ್ ಬಂದಿತ್ತು ಮಾಡಿ ತುಂಗಭದ್ರಾ. 1 ನಿಮಿಷ ಇರಿ ಸ್ವಲ್ಪ ಪ್ಲೀಸ್. ಇವರೇ ನಡಿಯಪ್ಪ. ಆಂಧ್ರದಿಂದನೂ ಒಂದು ಟೀಮ್ ಬಂದಿತ್ತು. ವಿ ಟುಕ್ ಎ ಡಿಸಿಷನ್. ಇದು ಬರೀ ನಮ್ಮ ಒಬ್ರದ್ದು ಕೆಲಸ ಅಲ್ಲ, ಇದು ನಾವೇನೇ ತೀರ್ಮಾನ ಮಾಡಬೇಕಾದ್ರೆ ದಿ ಬೋರ್ಡ್ ಇಸ್ ಬೀನ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ದಿ ಇಬ್ಬರು ಸೇರಿ, ಅಂದರೆ ಅವರು ಅದಕ್ಕೆ ಚೇರ್ಮನ್ ಇರ್ತಾರೆ, ನಮ್ಮಿಂದ ಒಬ್ಬರು ಆಫೀಸರ್ಸ್ ಹಾಕಿರ್ತೀವಿ. ಸೊ ಅದಕ್ಕೆ 19ನೇ ಗೇಟ್ ಪ್ರಕರಣದ ನಂತರ ಒಂದು ಬಜಾಜ್ ಅಂತ ಅಂದ್ಬಿಟ್ಟು ಎಕ್ಸ್ ಚೇರ್ಮನ್ರು ಅವ್ರ ಹತ್ರ ಕೂಡ ಡಿಸ್ಕಷನ್ ಮಾಡಿ ಒಂದು ಸಮಿತಿನೂ ಕೂಡ ನಾವು ಮಾಡಿ ಇದಕ್ಕೆ ಏನು ಮಾಡಬೇಕು ಅಂತೇಳಿ ಒಂದು ಟೆಕ್ನಿಕಲ್ ರಿಪೋರ್ಟ್ ತೆಗೆದುಕೊಂಡು ಆಗ ಅವ್ರು ಹೇಳಿದ್ರು, ಆ ಸಮಿತಿ ಏನು ಹೇಳಿದ್ರು ಅಂತಂದರೆ, ನೀವು 33 ಗೇಟ್ಗಳನ್ನು ಬದಲಾಯಿಸಲು ಹಾಗೂ ಸುರಕ್ಷತೆ ಕಾಪಾಡಬೇಕಾದಂಥ ಇಮಿಡಿಯೇಟ್, ಮೀಡಿಯಂ ಟರ್ಮ್ ಲಾಂಗ್ ಟರ್ಮ್ ಆ್ಯಕ್ಷನ್ ಅಂತೂ
ನೀವು ಸಲಹೆಯನ್ನು ನಾವು ಕೊಡ್ತಾ ಇದ್ದೀವಿ, ನೀವು ಲೇಟ್ ಮಾಡೋಕ್ಕೆ ಹೋಗಬೇಡಿ, ಆಗ್ತದೆ ಅಂತ. ನೀವು 2 ಆಪ್ಷನ್ ಮಾಡಬೇಕು. ನೀವು ರೈತರ ಬಗ್ಗೆ ಬರೀ ನೀರಾವರಿ ಬಗ್ಗೆ 1 ಬೆಳೆ 2 ಬೆಳೆ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ನಿಮಗೆ ಡ್ಯಾಮ್ಗೆ ಅಪಾಯ ಆಗ್ತದೆ ಅಂತೇಳಿ ಅವರು ಒಂದು ಸಲಹೆಯನ್ನು ಕೊಟ್ಟರು. ಸೊ ಅದಕ್ಕೆ ನಾವು ಮಾಡೋಕ್ಕೆ ಹೋಗಲಿಲ್ಲ. ಸೊ ತುಂಗಭದ್ರಾ ಮಂಡಳಿಯವರು ಬಾಕಿ ಇರುವಂಥ 32 ಗೇಟ್ಗಳನ್ನು ಚೆಕಪ್ ಮಾಡಿ ನೀವು ಅದನ್ನು ಬದಲಾಯಿಸಲೇಬೇಕು ಅಂತೇಳಿ ಅವರು ಡಿಸಿಷನ್ ತೆಗೆದುಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಅದಕ್ಕೊಂದು ಟೀಮು ಕೂಡ ಅವರು ಕಳಿಸ್ಕೊಟ್ರು. ನಾವು ಅದಕ್ಕೆ 36 ಗೇಟ್ಗಳನ್ನು ಮಾಡಲು ಡಿಸಿಷನ್ ತಗೊಂಡು ಸುಮಾರು ಮಿನಿಮಮ್ 8 ತಿಂಗಳುಗಳು ಅದಕ್ಕೆ ಬೇಕಾಗ್ತದೆ. ಕನ್ನಯ್ಯ ನಾಯ್ಡು ಅವರು ಮಾಡಿದಂಥ ಏನು ಸಲಹೆಯನ್ನು ಕೂಡ ನಾವು ಗಮನಿಸಿ, ಯಾಕೆಂದರೆ ಅವರೇ ಅದನ್ನು ಹಿಂದೆ ಟೆಕ್ನಿಕಲ್ ಎಲ್ಲ ಸ್ವಲ್ಪ ಭಾಳ ಇದ್ದಂಥವನ್ನ ನಾವು ಯೋಚನೆ ಮಾಡಿ ಲಾಸ್ಟ್ ಟೈಮು ನಮ್ಮ ಅವಾರ್ಡ್ ಕೊಟ್ಟಂದ್ರೆ ಅಲ್ಲೂ ಸನ್ಮಾನ ಮಾಡ್ದು, ಜೊತೆಗೆ ಅವ್ರಿಗೆ ಇಲ್ಲಿ ಬೆಂಗಳೂರಿಗೂ ಕರೆಸಿ ರಾಜ್ಯೋತ್ಸವ ಅವಾರ್ಡ್ ಕೂಡ ಅವ್ರಿಗೆ ನಾವು ಮುಖ್ಯಮಂತ್ರಿಗಳು ಶಿಫಾರಸ್ ಮಾಡಿ ಅವ್ರಿಗೆ ಅವಾರ್ಡನ್ನು ಕೂಡ ನಾವು ಸ್ಪೆಷಲಾಗಿ ಕೊಟ್ಟು. ಇಲ್ಲಿ ಇದೇನಾಗಿದೆ ಅಂತಂದರೆ ಈಗ ಹೊಸಗೆ ನಾವು ಈ ಜಲಾಶಯದಲ್ಲಿ ಪೂರ್ಣ ಪ್ರಮಾಣದ ನೀರು ಸಂಗ್ರಹ ಮಾಡೋದು ಸೂಕ್ತ ಅಲ್ಲ ಅಂಥೇಳಿ 1626 ಅಡಿವರೆಗೆ ಅಂದರೆ 76% ಸ್ಟೋರೇಜು ನೀರು ಸಂಗ್ರಹಿಸುವಂತೆ ಈಗ ಸಲಹೆ ಮಾಡಿದ್ದಾರೆ. ನಂತರ 3/6/2005 ತುಂಗಭದ್ರಾ ಮಂಡಳಿ ಏನಿದೆ 223 ಆ ಮಂಡಳಿಲಿ ನಮ್ಮದು ಏನು ಕಂಟ್ರೋಲ್ ಇಲ್ಲ, ಅವ್ರದ್ದು ಏನು ಕಂಟ್ರೋಲ್, ಅದಕ್ಕೊಂದು ಸಪ್ರೇಟ್ ಆರ್ಗನೈಸೇಷನ್ ಇಟ್ಟಿದ್ದಾರೆ. ಇನ್ನು ಅದು ಅವರೇ ಒಂದು ಸಭೆ ನಡೆಸಿ ಈ 25/2/26ನೇ ಜಲವರ್ಷದಲ್ಲಿ ಗೇಟ್ ಅಳವಡಿಕೆ ಕಾಮಗಾರಿ ಅನುಷ್ಠಾನ ಪ್ರಯುಕ್ತ ಅಣೆಕಟ್ಟೆ ಸುರಕ್ಷತೆ ದೃಷ್ಟಿಯಿಂದ ಪುಸ್ತಕ ಸಾಲಿನ ಜಲಾಶಯದಲ್ಲಿ ನೀರಿನ ಸಂಗ್ರಹಣೆ ಮಟ್ಟ FRL 1633ಗೆ ಬದಲಾಗಿ 1626 ಅಡಿಗೆ ಅಂದರೆ 80 TMC ನೀರನ್ನು ಸಂಗ್ರಹಕ್ಕೆ ಸೀಮಿತಗೊಳಿಸಲು ಅವರು ತೀರ್ಮಾನ ಮಾಡಿದ್ದಾರೆ. ಅಂದರೆ ನೀನು ಜಾಸ್ತಿ ನೀವು ಇಟ್ಕೊಳ್ಳೋಕ್ಕಾಗಲ್ಲ, ಯು ಶುಡ್ ಲಿಮಿಟ್ ಟು 80 ಅಂಥೇಳಿ.